ಆತ್ಮ ಚಿತ್ರದ ನಿರ್ದೇಶಕ. ಈ ಹಿಂದೆ ಅಚಲ, ಓಂ ಶಾಂತಿ ಓಂ, ಅಸ್ಥಿರ ಚಿತ್ರಗಳ ನಿರ್ದೇಶನ ಮಾಡಿ ಬಿಡುಗಡೆ ಆಗಿದ್ದಾವೆ. ನಾನು ಈಗ ಆತ್ಮ ಬಗ್ಗೆ ಹೇಳಬೇಕು ಅಂತ ಅಂದರೆ, ಆತ್ಮ ಒಂದು ಹಾರರ್ ಸಿನಿಮಾ. ಒಬ್ಬ ಮನುಷ್ಯ ಸತ್ತ ಮೇಲೆ ಪೂಜೆ ಪುರಸ್ಕಾರ ಇಲ್ಲದೆ ಇದ್ದರೆ ಒಂದು ಆತ್ಮ ಆಗ್ತಾರೆ ಅಂತ ಒಂದು ಹೆಳೆನ ಇಟ್ಕೊಂಡು ನಾವು ಏನು ಮಾಡಿದ್ದೀವಿ, ಈ ಸಿನಿಮಾ ಮಾಡಿದ್ದೀವಿ. ಆತ್ಮ ಅನ್ನೋ ಒಂದು ಸಿನಿಮಾನ ರೆಡಿ ಮಾಡಿದ್ದೀವಿ. ಈ ಚಿತ್ರದಲ್ಲಿ 2 ಹಾಡುಗಳಿವೆ. ಮೈಸೂರು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ 22 ದಿನಗಳ ಕಾಲ ನಾವು ಚಿತ್ರೀಕರಣ ಮಾಡಿದ್ದೀವಿ. ನಮಗೆ ಸಿನಿಮಾ ಚಿತ್ರೀಕರಣ ಮಾಡಲಿಕ್ಕೆ ನಮ್ಮ ನಿರ್ಮಾಪಕರಾದ ಅನಿಲ್ ಅವರು ಯಾವುದೇ ಕೊರತೆ ಮಾಡದಂಗೆ ತುಂಬ ಆತ್ಮೀಯವಾಗಿ ಧಾರಾಳ ಮನಸ್ಸಿಂದ ಯಾವುದೇ ರೀತಿ ತೊಂದರೆ ಆಗ್ದಂಗೆ ನಿರ್ಮಾಣದಲ್ಲಿ ಸಹಕಾರಿ ಮಾಡಿದ್ದಾರೆ. ಆಮೇಲೆ ಎಲ್ಲ ಕಲಾವಿದರು ಸಹ ಸಹಕಾರದಿಂದ ಚಿತ್ರ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಸೆನ್ಸಾರ್ ಮಂಡಳಿಯವರು ನಮ್ಮ ಚಿತ್ರಕ್ಕೆ UA ಪ್ರಮಾಣ ಪತ್ರವನ್ನು ನೀಡಿದ್ದಾರೆ. ನಿಮ್ಮ ಎಲ್ಲರ ಸಹಕಾರ ಇರಲಿ. ಅತಿ ಶೀಘ್ರದಲ್ಲೇ ಮುಂದಿನ ದಿನಗಳಲ್ಲಿ ಬರತಕ್ಕಂಥ ತೆರೆ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಸಹಕಾರ ಇರಲಿ. ಥ್ಯಾಂಕ್ ಯು. ಸಿನಿಮಾ ಬಗ್ಗೆ ಮಾತಾಡಿ ಸರ್. ಆತ್ಮ ಬಂದು ಆಗಸ್ಟಲ್ಲಿ ಶುರು ಮಾಡೋದು ಸರ್. ಆಗಸ್ಟಲ್ಲಿ ಶುರು ಮಾಡಿ ಡಿಸೆಂಬರ್ ಒಳಗಡೆ ನವೆಂಬರ್ 15ಕ್ಕೆ ಸೆನ್ಸಾರ್ ಸಬ್ಮಿಟ್ ಮಾಡಿದ್ದು. ಅದು ಕಾರಣಾಂತರಗಳಿಂದ ಆಗಲಿಲ್ಲ. ಇವಾಗ ಮೊನ್ನೆ ಆಗಿತ್ತು ಸರ್. UA ಪ್ರಮಾಣ ಬಂತು ಸರ್. UA ಸರ್. ಸರ್ ಒಂದು 20 ವರ್ಷದ ಹಿಂದೆ ಒಂದು ಘಟನೆ ಹೇಳ್ಕೊಂಡಿದ್ದೀವಿ ಸರ್. ಒಂದು 20 ವರ್ಷದ ಹಿಂದೆ ಒಂದು ಘಟನೆ ತಗೊಂಡು ಒಂದು ಅತೃಪ್ತಿ ಆತ್ಮ, ಒಬ್ಬ ಮನುಷ್ಯ ಸತ್ತಾಗ ಪೂಜೆ ಪುರಸ್ಕಾರ ಮಾಡಲಿಲ್ಲ ಅಂತಂದ್ರೆ ನಾವೇನು ಕೇಳಿರ್ತೀವಿ, ಆತ್ಮ ಆಗ್ತಾರೆ, ದೆವ್ವ ಆಗ್ತಾರೆ, ಆ ಥರ. ಅದನ್ನ ಒಂದು ಹೆಳೆನ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದೀವಿ ಸರ್. ಮೈಸೂರು ಸರ್. ಮೈಸೂರು ಸುತ್ತಮುತ್ತ ಒಂದು 22 ದಿನಗಳ ಕಾಲ ಚಿತ್ರೀಕರಣ ಮಾಡಿದ್ದೀವಿ ಸರ್. ಸರ್ ಇಲ್ಲ ಸರ್, ಒಂದು ಹೆಳೆ, ಅದೊಂದು ಹೆಳೆ ಇದು ಸರ್. ಸಿನಿಮಾ ಅಂದ್ರೆ ಕಾಲ್ಪನಿಕ. ಆ ಒಂದು ಕಥೆಗೋಸ್ಕರ ಒಂದು ಹೆಳೆನ ಹೇಳ್ಕೊಂಡು ಮಾಡಿದ್ದೀವಿ ಸರ್. ಸಾಂಗ್ಗಳು ಎಷ್ಟಿದೆ ಸರ್? 2 ಸಾಂಗ್ ಇದೆ ಸರ್. ನಿತಿನ್ ರಾಜ್ ಅಂತ ಮ್ಯೂಸಿಕ್ ಮಾಡಿದ್ದಾರೆ. 2 ಸಾಂಗ್ ಇದೆ ಸರ್ ಈ ಚಿತ್ರದಲ್ಲಿ. ಬ್ಯಾಕ್ಗ್ರೌಂಡ್ ಅವರೇ ಸರ್. ನಿತಿನ್ ರಾಜ್ ಅಂದ್ಬಿಟ್ಟು ಲಾಸ್ಟ್ ನಮ್ಮ ಅಸ್ಥಿರಕ್ಕೂ ಅವರೇ ಮಾಡಿದ್ರು, ಅವರೇ ಮ್ಯೂಸಿಕ್ ಮಾಡಿದ್ದಾರೆ ಸರ್. ಸರ್ ಆಕ್ಚುಲಿ 23ಕ್ಕೆ ಬರೋಣ ಅಂತ ಇದ್ದು, 23ಕ್ಕೆ 6 ಸಿನಿಮಾನ 7 ಸಿನಿಮಾನ ಆಲ್ರೆಡಿ ಇದೆ. 16ಕ್ಕೆ 11-12 ಸಿನಿಮಾ ಇದೆ. ಇನ್ನೂ 2 ತಿಂಗಳು ಯಾವುದೇ ರಿಲೀಸ್ ಪ್ಲಾನಿಂಗು ಮಾಡೋದು ಬೇಡ ಅಂತ ಅನ್ಕೊಂಡಿದ್ದೀವಿ. ನೋಡೋಣ ಸರ್ ಮುಂದಿನ ದಿನಗಳಲ್ಲಿ. ಬೇರೆ ಯಾರಿದ್ದಾರೆ ಆರ್ಟಿಸ್ಟ್ಗಳು? ಸರ್ ಆರ್ಟಿಸ್ಟ್ ಎಲ್ಲ ಹೊಸಬ್ರೆ ಸರ್, ಎಲ್ಲ ಹೊಸಬ್ರೆ. ಫಸ್ಟ್ ಟೈಮು ನಮ್ಮ ಕೋ ಪ್ರೊಡ್ಯೂಸರ್ ಆಗಿ ಮುನೇಗೌಡರು ಅಂತ ಬಂಡವಾಳ ಸಹ ನಿರ್ಮಾಪಕರಾಗಿ ಬಂಡವಾಳ ಹೂಡಿದ್ದಾರೆ. ಯಲೇಶ್ ಅವರು ಗೋಕಾಕ್ನ ಹೊಸ ಪ್ರತಿಭೆ ಇವರು. ಅಲ್ಲಿ ತುಂಬಾ ಆರ್ಕೆಸ್ಟ್ರಾ ಅದು ಇದು ಕಾಮಿಡಿಯನ್ನಾಗಿ ತುಂಬಾ ಗುರುತಿಸ್ಕೊಂಡಿದ್ದಾರೆ. ಅವರು ನಮ್ಮ ಚಿತ್ರದಲ್ಲಿ ಒಂದು ಮುಖ್ಯವಾದ ಪಾತ್ರ ಮಾಡಿದ್ದಾರೆ. ನಮ್ಮ ಬನ್ನೂರು ಶ್ರೀನಿವಾಸ್ ಅವರು ತುಂಬಾ ವರ್ಷಗಳಿಂದ ಕಲಾವಿದರಾಗಿ ಮಾಡ್ತಾನೆ ಇದ್ದಾರೆ. ಅವರು ಒಂದು ಪಾತ್ರ ಮಾಡಿದ್ದಾರೆ. ನಮ್ಮ ಪ್ರೀತಿ ಒಂದು ಒಳ್ಳೆ ಪಾತ್ರ ಮಾಡಿದ್ದಾರೆ. ನಮ್ಮ ದಿವ್ಯಾ ಇಡೀ ಸಿನಿಮಾದಲ್ಲಿ ಒಂದು ಹೈಲೈಟ್ ಆಗಿರ್ತಕ್ಕಂಥ ಒಂದು ಪಾತ್ರ, ಆ ಪಾತ್ರನ ನಮ್ಮ ದಿವ್ಯಾ ಅವರು ಮಾಡಿದ್ದಾರೆ. ಇದು ಸರ್ ಸಿನಿಮಾದ ಹೀರೋಯಿನ್ ಆಗಿ ಬಂದಿಲ್ಲ ಸರ್. ಹೀರೋಯಿನ್ಗೆ ನಾವು ಹುಷಾರಿಲ್ಲ ಅಂತೇನೋ ಬಂದಿಲ್ಲ ಸರ್. ಥ್ಯಾಂಕ್ ಯು ಸರ್. ನಿಮ್ಮೆಲ್ಲರ ಸಹಕಾರ ಇರಲಿ. ನಮ್ಮ ಪ್ರೀತಿಯ ಅಣ್ಣರಾದ ನಮ್ಮ ನಿರ್ಮಾಪಕರಾದ ಅನಿಲ್ ಅವರು ಮಾತಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಕ್ಟಿಂಗ್ ಮಾಡಿದ್ದೀರಾ, ಪ್ರೊಡ್ಯೂಸ್ ಮಾಡಿದ್ದೀರಾ, ಕತೆ ಬರ್ದಿದ್ದೀವಿ ಸರ್, ಬಜೆಟ್ ಎಲ್ಲ ಮಾಡಿದ್ದೀರಲ್ಲ, ಮಾತಾಡಿ. ಬಜೆಟ್ ಸರ್ ಒಂದು 40 ಆಗಿದೆ ಸರ್. ಈಗ ರಿಕವರ್ ಆಗುತ್ತೆ ಸರ್. ಪ್ಲಾನ್ ಮಾಡ್ತಾ ಇದ್ದೀವಿ, ಏನೋ ಮಾಡ್ಬೇಕು. ಲಾಸ್ಟ್ ಪಿಕ್ಚರಲ್ಲಿ ಎಲ್ಲ ಸರ್ ನಾವು ರಿಲೀಸ್ ಮಾಡೋ ಟೈಮಲ್ಲಿ 14 ಸಿನಿಮಾ ರಿಲೀಸ್ ಆಯಿತು. ಏನು ಮೇಡಮ್, ಲಾಸ್ಟ್ ಸಿನಿಮಾದಲ್ಲಿ ಆಗಿಲ್ಲ ಸರ್. ಈ ಸಿನಿಮಾದಲ್ಲಿ ಪ್ರಯತ್ನ ಅಂತ ಇರಬೇಕಲ್ಲ ಸರ್. ಪ್ರಯತ್ನ ಪಟ್ಟರಲ್ವ ಏನಾದರೂ ಒಂದು ಆಗೋದಕ್ಕೆ. ಪ್ರಯತ್ನ ಪಟ್ಟಿಲ್ಲ, ಒಂದು ಸಿನಿಮಾ ಮಾಡಿ ಬಂದಿಲ್ಲ, ಸುಮ್ಮನೆ ಇದ್ಬಿಟ್ಟು ನೆಕ್ಸ್ಟ್ ಎಲ್ಲ ಬರುತ್ತೆ ಹೇಳಿ. ಪಾತ್ರ ಬಗ್ಗೆ ಮಾತಾಡಿ ಸರ್. ಈಗ ಆತ್ಮನೋ ಸರ್ ಎಲ್ಲ ಸಿನಿಮಾಗಳು ಬರ್ತಿದ್ದಾವೆ. ಆತ್ಮನೋ ದೆವ್ವ ಅನ್ನೋದು ಎಲ್ಲರೂ ಹೇಳ್ತಿರ್ತಾರೆ. ಆದರೆ ಆತ್ಮನೋದು ಯಾಕೆ ಬರುತ್ತೆ, ಆತ್ಮಗೆ ಯಾಕೆ ಹುಡ್ಕೊಂಡು ಅಂತ ಹೇಳ್ಬಿಟ್ಟು ಒಂದು ಪ್ಲಾನ್ ಮಾಡ್ಬಿಟ್ಟು ಅದ್ರ ಬಗ್ಗೆ ಮಾಡಿದ್ವಿ ಸರ್. ಕತೆ ಇದು ಇಲ್ಲ ಸರ್, ಕೇಳ್ಪಟ್ಟಿದ್ವಿ ಕೆಲವು ಕಡೆ.
ಆತ್ಮ ಅಂದರೆ ಏನು ತಿಳ್ಕೊಳುತ್ತೆ. ಈಗ ಕೆಲವ್ರು ಹೇಳ್ತಾರೆ ಪಿಚಾಚಿಗಳ ಆತ್ಮ ಸೂಸೈಡ್ ಮಾಡ್ಕೊಂಡು ಸತ್ತಿರ್ತಾರೆ, ಇಲ್ಲ ಅಂದ್ರೆ ಆಕ್ಸಿಡೆಂಟ್ ಸತ್ತಿರೋದು ಜಾಸ್ತಿ ಆತ್ಮಗಳಾಗಿ ಬರ್ತಿರೋ ಸರ್. ಆಕ್ಸಿಡೆಂಟ್ ಆಗಿರೋದು ಯಾಕಂದ್ರೆ ಅವ್ರಿಗೆ ಯಾರು ಶಾಂತಿ ಮಾಡಿರಲ್ಲ. ಶಾಂತಿ ಮಾಡಿಲ್ಲ ಅಂದರೆ ಅದು ಆಗುತ್ತೆ ಅಂತ ಹೇಳ್ಬಿಟ್ಟು ಕೆಲವೊಂದು ಕೇಳಿದ್ರು ಸರ್. ಅದಕ್ಕೆ ಈ ಆತ್ಮಕ್ಕೂ ಶಾಂತಿ ಸಿಕ್ಕಿರಲ್ಲ ಸರ್. ಇಲ್ಲ ಕೊಲೆ ಇದು ಸಾಯಿಸಿ ಬಿಸಾಕಿರ್ತಾರೆ ಸರ್, ಕೊಲೆ ಮಾಡಿರ್ತಾರೆ. ಪ್ರೇತಾತ್ಮ ಸರ್ ಇದು. ಯಾರು ಕೊಲೆ ಮಾಡಿರ್ತಾರ? ಏನು ಸರ್? ಯಾರು ಕೊಲೆ ಮಾಡಿರ್ತಾರ? ಸಿನಿಮಾದಲ್ಲಿ ಗೊತ್ತಾಗುತ್ತೆ ಸರ್ ಯಾರು ಕೊಲೆ ಮಾಡಿರ್ತಾರೆ, ಯಾರು ಆತ್ಮ ಬರ್ತಾರೆ. ಸರಿ ಸರ್. ಇದೆ ಸರ್, ಅಸ್ಥಿರ ಮಾಡಿದ್ದೆ. ಹೌದು ಸರ್, ಹೌದೌದು ಸರ್, ನಮ್ದೆ. ಸರ್ ಕೇಳಿದ್ವಿ ಕೆಲವೊಂದು, ಮತ್ತೆ ಕೆಲವೊಂದು ನೋಡಿದ್ವಿ ಸರ್. ಹಳ್ಳಿಗಳ ಕಡೆ ಎಲ್ಲ ಇರುತ್ತಲ್ಲ, ನಡೀತಾ ಇರುತ್ತಲ್ಲ, ಅವೆಲ್ಲ ಕೇಳಿದ್ವಿ. ಸ್ವಲ್ಪ ಅದ್ರ ಬಗ್ಗೆ ನೋಡ್ಕೊಂಡು ಕತೆ ಪ್ಲಾನ್ ಮಾಡಿ ಸರ್. ಇದು ನಿಮ್ಮ ಪಾತ್ರದ ಬಗ್ಗೆ ಏನು ಹೇಳ್ತೀವಿ? ಇದ್ರಲ್ಲಿ ಸರ್ ಒಂದು 5 ನಂಬರ್ಸ್ ಇರ್ತೀವಿ ಸರ್. ಎಲ್ಲ ಒಂದು ಟ್ರಿಪ್ ಥರ ಒಂದು ಪ್ಲಾನ್ ಇದು ಮಾಡಿಕೊಂಡು ಅದರಲ್ಲಿ ಲೀಡರ್ ನಾವಿರ್ತೀವಿ. ಮತ್ತು ಎಲ್ಲೆಷ್ಟು ನಮ್ಮ ಫ್ರೆಂಡ್ ಇರ್ತಾರೆ. ಹೌದು ಸರ್. ಅದೇ ಸುಮಾರು ಮಾಡಿದಾರಲ್ಲಮ್ಮ. ಏನು ಸರ್? ಸುಮಾರು ಸಿನಿಮಾಗಳು ಮಾಡಿ. ಆಯ್ತು ಸರ್, ಸುಮಾರು ಸಿನಿಮಾಗಳು ಬಂದಿದೆ ಸರ್. ನಮ್ಮದು ಒಂದು ಸಿನಿಮಾ ಇದೆ, ನೋಡಿ ಸರ್. ಅವಾಗ ಹೇಳಿ ಸರ್ ಅದ್ರಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು. ಟ್ರಿಪ್ ಹೋಗೋದು ಸುಮಾರು ಸಿನಿಮಾ ಮಾಡಿದ್ದಾರೆ. ಸರಿ ಸರ್. ಈಗ ನಾವು ಬ್ರಹ್ಮ ಸರು ಕರೆಸಿದ್ದಾರೆ. ನನ್ನ ಕೈಲಾದಷ್ಟು ಅಳಿಲು ಸೇವೆ ಅಂದ್ಬಿಟ್ಟು ನಾನು ಒಂದು ಸ್ವಲ್ಪ ಸೇವೆ ಮಾಡಿದ್ದೀನಿ. ಅದು ಸಿನಿಮಾ ಓಡಲಿ ಅಂತೇಳಿ ಆರೈಸಿ ನಾನು ಸ್ವಲ್ಪ ಅಳಿಲು ಸೇವೆ ಮಾಡಿದ್ದೀನಿ ಅಷ್ಟೇ. ನನ್ನಂಥ ಇದೇನು ಮಾಡಿಲ್ಲ. ಇಷ್ಟು ಹೇಳಿ ನಾನು ಮತ್ತೆ ನಿಮ್ಮದು ಕ್ಯಾರೆಕ್ಟರ್ ಸರ್. ಸರ್ ನಮ್ಮ ಗೆಸ್ಟ್ ಹೌಸಲ್ಲಿ ನೋಡ್ಕೊ ವಾಚ್ಮೆನ್ ಥರ ಒಂದು ಫಸ್ಟ್ ನೀವೇನು ಮಾಡ್ತಾ ಇದ್ದೀರಿ ಹೇಳಿ. ವಾಚ್ಮ್ಯಾನ್ ಅಂದ್ರೆ ಅದು ಡ್ರೆಸ್ ಏನೇ ಇಲ್ಲ, ಇದು ಗೆಸ್ಟ್ ಹೌಸ್ ಥರ ಅವ್ರು ಬರ್ತಾರಲ್ಲ ಸರ್ ಹೀರೋ ಹೀರೋಯಿನ್ಗಳು, ಅವ್ರಿಗೆ ರೂಮ್ ತೋರಿಸೋದು, ಅದು ಗೆಸ್ಟ್ ಹೌಸ್ ಥರ ಇದು ಮಾಡ್ತಾರೆ. ನಾವು ಮುಂಚೆ ರೈತರು ಸರ್, ನಾವು ರೈತರಾಗಿ ಇದ್ರೆ ನಮ್ಮದು ಕಿತ್ತೂರು ಅಂತ ಕೇರ್ಪುರಂ ಹತ್ರ. ಅಲ್ಲಿ ಈಗ ಯಾವುದೋ ವ್ಯವಸಾಯ ಯಾವುದೂ ಇಲ್ಲ. ಅದಕ್ಕೋಸ್ಕರ ಏನೋ ಇದೊಂದು ಕಲೆ ಸುಮಾರು ದಿವಸದಿಂದ ಇತ್ತು. ನಮ್ಮ ಅನಿಲ್ ಸರ್ ಇದರಲ್ಲಿ ಒಂದು ಅವಕಾಶ ಕೊಟ್ಟಿದ್ದಾರೆ. ಕೆಲಸ ಇಲ್ಲ ಅಂತಲ್ಲ, ಅಲ್ಲೇ ಮನೇಲಿ ಟ್ರ್ಯಾಕ್ಟ್ರು ಓಡಿಸೋ ವಾಟರ್ ಟ್ಯಾಂಕ್ ಇದೆ, ಅದನ್ನು ಓಡಿಸ್ಕೊಂಡು ಪಾರ್ಟ್ ಟೈಮಲ್ಲಿ ನಮ್ಮ ಅನಿಲ್ ಸರ್ ಜೊತೆ ಬಂದು ಇದು ಮಾಡ್ತಾಯಿದ್ದೀನಿ. ಇಲ್ಲ ಸರ್, ಆಗ್ಬೋದಾಗಿತ್ತು. ಈಗ ಎಲ್ಲ ಮುಂಚೆ ಜಮೀನುಗಳೆಲ್ಲ ಕಳ್ಕೊಂಬಿಟ್ಟಿದ್ರೆ ಈಗ ಅದು ಮಾಡೋಕ್ಕೆ ಆಗ್ತಾ ಇಲ್ಲ. ಅದು ಏನೋ ಸ್ವಲ್ಪ ಅಲ್ಲಿಲ್ ಸೇವೆ ಥರ ಮಾಡಿದ್ದೀನಿ ಅಷ್ಟೇ. ಇಲ್ಲ, ನಾವು ಅಸ್ಥಿರದಲ್ಲಿ ಒಂದು ಸೀನ್ ಮಾಡಿದ್ವಿ. ಅದರಲ್ಲಿ ಒಂದೇ ಒಂದು ಸೀನ್ ಮಾಡಿದ್ವಿ. ಇದರಲ್ಲಿ ಸ್ವಲ್ಪ ಒಂದು ಅರ್ಧ ಭಾಗ ಇದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಫಸ್ಟಿಂದ ಲಾಸ್ಟ್ವರೆಗೂ ಇದೆ. ಅಂದರೆ ಅದೇ ಗೆಸ್ಟ್ ಹೌಸ್ ನೋಡ್ಕೊಳ್ಳೋ ಥರ ಇದು ಮಾಡಿದ್ದಾರೆ. ಇನ್ನು ಇವರು ನಮ್ಗೆ ವಯಸ್ಸಾಗಿದೆ, ಇನ್ನು ಹೀರೋಗಳ ಜೊತೆಲ್ಲ ಮಾಡೋಕ್ಕಾಗಲ್ಲ ಅಂತೇಳಿ ನಾನೇ ಒಪ್ಕೊಂಡು ನಾನು ಇಲ್ಲ ಇದು ಮಾಡ್ತೀನಿ ಅಂತೇಳಿ ನಾನು ಮಾಡಿದ್ದೀನಿ. ಈ ಚಿತ್ರದಲ್ಲಿ ಒಂದು ಪಾತ್ರ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಅನಿಲ್ ಅನ್ನೋರಿಗೂ ಹಾಗೆ ಪ್ರಮೋದ್ ಸರ್ಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ, ಭಾಳ ಎಲ್ಲರೂ ಹೇಳ್ತಾರೆ ಕಷ್ಟಪಟ್ಟು ಸಿನಿಮಾ ಮಾಡ್ತೀವಿ ಅಂಥೇಳಿ, ಆದರೆ ನಾವು ಇಷ್ಟಪಟ್ಟು ಈ ಸಿನಿಮಾ ಮಾಡಿದ್ದೀವಿ. ಈ ಇಷ್ಟಪಟ್ಟು ಸಿನಿಮಾ ಮಾಡಿದ್ದನ್ನು ನಾಳೆ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಈ ಚಿತ್ರದಲ್ಲಿ ನನ್ನ ಪಾತ್ರ ಬಂದು ಒಂದು ಮುಖ್ಯವಾದ ಪಾತ್ರದಲ್ಲಿ ಕಾಣಿಸ್ಕೊತಾ ಇದ್ದೀನಿ. ಸುಮಾರು ಈಗಾಗಲೇ ಒಂದು 7-8 ಸಿನಿಮಾಗಳನ್ನು ಮಾಡಿದ್ದೆ, ಅದರ ಬೆಳಕ್ಕೆ ಅಷ್ಟೊಂದು ಬಂದಿಲ್ಲ. ಆದರೆ ಈ ಸಿನಿಮಾದಲ್ಲಿ ಪೂರ್ಣ ಅವಧಿಯ ಒಂದು ಪಾತ್ರವನ್ನು ಕೊಟ್ಟು ನನಗೆ ಒಂದು ಒಳ್ಳೆಯ ಅವಕಾಶ ನೀಡಿರ್ತಕ್ಕಂಥ ಅನಿಲನ ಮತ್ತು ಪ್ರಮೋದನ ಅವ್ರಿಗೆ ಮತ್ತೊಮ್ಮೆ ಚಿರಋಣಿಯಾಗಿರ್ತೀನಿ. ಭಾಳ ಅದ್ಭುತವಾದಂಥ ಸಿನಿಮಾ, ಒಂದು ಆತ್ಮ ಹಾರರ್ ಮೂವಿ ಅಂತ. ನಾವು ಈ ಚಿತ್ರದಲ್ಲಿ ಅದ್ಭುತವಾದಂಥ ಎಲ್ಲ ನಮ್ಮ ಸಹ ಕಲಾವಿದರು ನಮ್ಮ ಜೊತೆ ಭಾಳ ಅದ್ಭುತವಾದಂಥ ಅಭಿನಯ ಮಾಡಿದ್ದಾರೆ. ಈ ಚಿತ್ರವನ್ನು ತಾವು ನೋಡಿ ನಮ್ಮನ್ನೆಲ್ಲ ಬೆಳೆಸಿ ಹಾರೈಸಬೇಕಂತ ತಮ್ಮಲ್ಲಿ ವಿನಂತಿಸ್ಕೊತಾ ಇದ್ದೀನಿ. ಧನ್ಯವಾದಗಳು ಸರ್. ನಾನು ಹಾಸ್ಯ ಪಾತ್ರ ಮಾಡ್ತಾ ಇದ್ದೀನಿ. ಹಾಂ ಸರ್, ಈಗಾಗಲೇ ಟಿ ವಿ ಶೋಗಳಲ್ಲಿ ಕಾಮಿಡಿ ಶೋಗಳು ಮಾಡ್ತಿದ್ದೆ. ಈಗಾಗಲೇ ಟಿ ವಿ ಶೋಗಳಲ್ಲಿ ಮಾಡ್ತಿದ್ದೆ ಸರ್. ಆದರೆ ಸಿನಿಮಾವನ್ನು ಒಂದು 7-8 ಸಿನಿಮಾ ಮಾಡಿದ್ದೆ, ಆದರೆ ಬೆಳಲಿಕ್ಕೆ ಅಷ್ಟೊಂದು ಇದಿಲ್ಲ. ಆದರೆ ಈ ಸಿನಿಮಾದಲ್ಲಿ ಪೂರ್ಣ ಅವಧಿಯನ್ನು ನನಗೆ ಅವಕಾಶನ ಕೊಟ್ಟಿದ್ದಂತ ಅವ್ರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತಾ ಎಲ್ರಿಗೂ ಧನ್ಯವಾದ. ಚಿತ್ರಗಳಲ್ಲಿ ಪಾತ್ರ ಮಾಡಿದ್ದೀನಿ, ಧಾರಾವಾಹಿಗಳನ್ನು ಮಾಡಿದ್ದೀನಿ, ಮಾಡ್ತಾನೂ ಇದ್ದೀನಿ.
ಈಗ ಅನಿಲ್ ಸರ್ ಅವರು ಕತೆ ಚಿತ್ರಕಥೆ ಬರೆದು ನಿರ್ಮಾಪಕರಾಗಿ ಹೀರೋ ಆಗಿ ಆತ್ಮ ಚಿತ್ರದಲ್ಲಿ ಪಿಕ್ಚರ್ನ ತೆರೆಗೆ ತಂದಿದ್ದಾರೆ. ಪ್ರಮೋದ್ ಸರ್ ಅವರು ನಿರ್ದೇಶನ ಮಾಡಿ ತೆರೆಗೆ ತಂದಿದ್ದಾರೆ. ಈ ಚಿತ್ರ RR ಮೂವಿ. ಈ ಚಿತ್ರದ ಉದ್ದಕ್ಕೂ RR ಅನ್ನೋ ಒಂದು ಸುಳಿವು ಸುತ್ತುತ್ತಾ ಇರುತ್ತೆ. ಈ ಒಂದು 6 ಜನ ಸ್ನೇಹಿತರು ಟ್ರಿಪ್ಗೆ ಅಂತ ಹೋದಾಗ ಒಂದು ಜಾಗದಲ್ಲಿ ಟ್ರಿಪ್ ಮಾಡ್ತಾ ಇರಬೇಕಾದ್ರೆ ಒಂದು ಆತ್ಮ ಅದಕ್ಕೆ ಅದಕ್ಕೆ ಆಯುಷ್ಯ ಹತ್ತಿರೋದ್ರಿಂದ ಆತ್ಮ ಸುತ್ತಾಡ್ತಾ ಇರುತ್ತೆ. ಆ ಜಾಗಕ್ಕೆ ಇವ್ರು ಹೋಗ್ತಾರೆ. ಅಲ್ಲಿ ಏನೇನು ತೊಂದರೆ ಆಗ್ತದೆ, ಆ ಆತ್ಮನಿಂದ ಇವ್ರೇನು ತೊಂದರೆ ಪಡ್ತಾರೆ, ಆತ್ಮ ಇವ್ರಿಗೇನು ತೊಂದರೆ ಕೊಡುತ್ತೆ, ಹೇಗೆ ಅದರಿಂದ ಹೊರಬರ್ತಾರೆ ಅನ್ನೋದನ್ನ ತೆರೆ ಮೇಲೆ ನೋಡಿ. ಈ ಚಿತ್ರದಲ್ಲಿ ನಾನು ಹೀರೋಯಿನ್ ತಂದೆ ಪಾತ್ರ ಮಾಡಿದ್ದೀನಿ. ಒಬ್ಬ ತಂದೆ ಮಗಳನ್ನ ಯಾವ ರೀತಿ ಪ್ರೀತಿಯಿಂದ ಬೆಳೆಸಿ ಅವಳನ್ನ ದೊಡ್ಡೋರು ಮಾಡಿ ಸಾಕಿ ಓದಿಸಿ ಮಾಡಿದಾಗ ಅವಳು ತಂದೆ ಪ್ರೀತಿನ ಬಿಟ್ಟು ಬೇರೆ ಯಾರನ್ನೋ ಒಬ್ಬನ ಪ್ರೀತಿಸಿ ಮದುವೆ ಆಗಬೇಕು ಅಂತ ಇಷ್ಟಪಟ್ಟು ಹೋಗುವಂಥ ಸಂದರ್ಭದಲ್ಲಿ ಆ ಹುಡುಗಿ ಏನು ಕಷ್ಟಪಡುತ್ತೆ, ಆ ತಂದೆ ಆ ಹುಡುಗಿಗೆ ಏನು ಮಾಡ್ಬೋದು ಅಂತ ಸಂದರ್ಭದಲ್ಲಿ ಅನ್ನೋದನ್ನು ಚೆನ್ನಾಗಿ ಚಿತ್ರೀಕರಿಸಿ ಆ ಪಾತ್ರ ನಾನು ಕೊಟ್ಟಿದ್ದಾರೆ. ಆ ಪಾತ್ರ ನಾನು ಚೆನ್ನಾಗಿ ಮಾಡಿದ್ದೀನಿ. ತಾವುಗಳೆಲ್ಲರೂ ಕೂಡ ಸಂಸಾರ ಸಮೇತರಾಗಿ ಚಿತ್ರಮಂದಿರಗಳಲ್ಲಿ ಬಂದು ಚಿತ್ರವನ್ನು ನೋಡುವಂಥ ಸುಂದರವಾದ ಚಿತ್ರನ ತೆರೆಗೆ ತಂದಿದ್ದಾರೆ. ತಾವುಗಳೆಲ್ಲರೂ ಕೂಡ ಕುಟುಂಬ ಸಮೇತರಾಗಿ ಥಿಯೇಟ್ರಿಗೆ ಬಂದು ನಮ್ಮ ಚಿತ್ರವನ್ನು ನೋಡಿ ಆನಂದಿಸಿ ನಮ್ಮ ಚಿತ್ರವನ್ನು ಯಶಸ್ಸು ಮಾಡಿಕೊಳ್ಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೀನಿ. ಮತ್ತು ಇನ್ನೊಂದು ಹೊಸ ವಿಚಾರ ಏನಪ್ಪ ಅಂತಂದರೆ, ನಮ್ಮ ಯಾವೂರದು ನಿಮ್ದು ಯಾವುದು, ಗುಂಡ್ಲುಪೇಟೆ ನಾಗನಾಯಕರು ಅಂತೇಳಿ ಕಾಕಾಸುರವರು, ಅವರು ದೊಡ್ಡ ಉದ್ಯಮಿದಾರರು. ಅವರು ಅನಿಲ್ ಸರ್ಗೆ ನನಗೆ ಒಂದು ಪಿಕ್ಚರ್ ಮಾಡಿಕೊಡ್ಬೇಕು, ನಮ್ದೊಂದು ಕಥೆ ಇದೆ ಅಂತ ಹೇಳಿದ್ರು. ನೀವೇ ಡೈರೆಕ್ಷನ್ ಮಾಡಿ ಅಂತೇಳಿ ನಾನು 2024ರಲ್ಲಿ ಅದನ್ನು ಡೈರೆಕ್ಷನ್ ಮಾಡ್ತೀನಿ ಆತ್ಮ ಮುಗಿದ ಮೇಲೆ ಅಂತ ಹೇಳಿದ್ರು. ಈಗ ಅವರು ನಿರ್ಮಾಪಕರಾಗಿ ಬನ್ನೂರು ಹುಲಿ ಮುಟ್ಟಿದ್ರೆ ಬಲಿ ಅನ್ನುವಂಥ ಒಂದು ಚಿತ್ರನ ಅವರು ತಗೊಂಡು ಬಂದಿದ್ದಾರೆ. ಅವರು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಕೇಳ್ಕೊತೀನಿ. ಬನ್ನಿ ಸರ್. और स्पेशल थैंक्स टू प्रेस कॉन्फ्रेंस वाले को, क्योंकि वो लोग भी इतना समझ कर टाइम वेस्ट किए, मतलब और टाइम एक्सपेंड किया हमारे लिए, और सबको मुबारकबाद देता हूँ मैं. और ये पिक्चर डेफिनेटली हिंदी, तमिल, तेलुगु, मलयालम में डब करूँगा मैं, और अदर लैंग्वेज में भी डब करूँगा. थैंक यू. ಐ ಡೋಂಟ್ ನೋ ವಾಟ್ ಟು ಸೇ. ನನಗೆ ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಬಿಕಾಸ್ ಫಸ್ಟ್ ಟೈಮ್ ನಾನು ಪ್ರೆಸ್ ಮೀಟಲ್ಲಿ ಅಟೆಂಡ್ ಆಗಿರೋದು. ಸೊ ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ. ಸಿನಿಮಾ ಬಗ್ಗೆ ಮಾತಾಡಮ್ಮ. ಲೈಕ್ ನಾನು ಇದರಲ್ಲಿ ಹೀರೋಯಿನ್ ಫ್ರೆಂಡ್ ರೋಲ್ ಮಾಡಿದ್ದೀನಿ. ನನ್ನ ಪೇರು ಯಲ್ಲೇಶ್ ಅವರು. ಸೊ ಏನಂದರೆ ನಾವು 5 ಮೆಂಬರ್ಸು ಟ್ರಿಪ್ಗೆ ಹೋಗಿರ್ತೀವಿ. ಒಂದು ಗೋಸ್ಟ್ ಹಂಟರ್ ಏನೆಲ್ಲ ಫೇಸ್ ಮಾಡ್ತಾರೆ, ಗೋಸ್ಟಿಂದ ಲೈಕ್ ಹಲವಾರು ಪ್ರಾಬ್ಲಮ್ಸ್ ಫೇಸ್ ಮಾಡಿ ಮತ್ತೆ ನಮ್ಮ ಫ್ರೆಂಡ್ನ ನಾವು ಲೈಕ್ ವಿಲ್ ಲೂಸ್ ಅವರ್ ಫ್ರೆಂಡ್. ಲೈಕ್ ಒಂದು ಸ್ಯಾಡ್ ಮತ್ತೆ ಮೀನಿಂಗ್ಫುಲ್ ಮತ್ತೆ ಮಾರಲ್. ಆಮೇಲೆ ಈಚೆ ಹೆಂಗ್ ಬರ್ತೀರಾ? ಈಚೆ ಹೆಂಗ್ ಬರ್ತೀರಾ? ಕತೆ ಇಲ್ಲ ಹೇಳಲ್ಲ. ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಬಂದಿದೆ. ಲೈಕ್ ಏನಂದರೆ 5 ಮೆಂಬರ್ಸು ಫಸ್ಟಿಂದ ಲಾಸ್ಟ್ವರೆಗೂ. ನಿನ್ನ ಬಗ್ಗೆ ಹೇಳಮ್ಮ, ನಿನ್ನ ಬಗ್ಗೆ ಮಾತ್ರ ಹೇಳು. ಯಾವಾಗಲೂ 5 ಮೆಂಬರ್ಸ್ ಅಂತ. ನೀವು ಎಲ್ಲಿ ಕಲ್ತ್ರಿ ಅಂತ? ಆ್ಯಕ್ಟಿಂಗ್ ಅಂದರೆ ನಾನೆಲ್ಲೂ ಕಲ್ತಿಲ್ಲ. ನನ್ನ ಫಸ್ಟ್ ಮೂವಿ ಬಂದು ಪಿಂಗು ಅಂತ. ಅದಾದಮೇಲೆ 4-5 ಮೂವೀಸಲ್ಲಿ ಮಾಡಿದಾದ್ಮೇಲೆ ಪ್ರಮೋದ್ ಸರ್ ಪರಿಚಯ ಆದರು. ಒಂದು ರೋಲ್ ಇದೆ ಮಾಡ್ತೀಯ ಅಂತ ಕೇಳಿದ್ರು. ಹಾಂ ಮಾಡ್ತೀನಿ ಸರ್ ಅಂತ ಹೇಳಿ ಅವ್ರು ಒಳ್ಳೆ ರೋಲ್ ಕೊಟ್ಟಿದ್ದಾರೆ. ಲೈಕ್ ಲೀಡ್ ರೋಲ್ ಕೊಟ್ಟಿದ್ದಾರೆ. ನನಗೆ ಒಳ್ಳೆ ನೇಮ್ ಆಗುತ್ತೆ ಮೂವಿಂದ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಅನಿಲ್ ಸರ್ ಮತ್ತು ಪ್ರಮೋದ್ ಸರ್. ಥ್ಯಾಂಕ್ ಯು ಎವ್ರಿಬಡಿ. ಗ್ರಾಮದವನು, ಸುಮಾರು ವರ್ಷಗಳಿಂದ ಕಲೆಯಲ್ಲಿ ಆಸಕ್ತಿ, ಪೌರಾಣಿಕ ಮತ್ತು ಸಾಮಾಜಿಕ ನಾಟಕಗಳನ್ನು ಆಡ್ಕೊಂಡಿದ್ದೆ. ಪ್ರಸ್ತುತ ನಾನು ಬ್ಯುಸಿ ಇದ್ದೆ. ಆ ಟೈಮಲ್ಲಿ ನಾನೊಬ್ಬ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದೆ. ಆ ಟೈಮಲ್ಲಿ ನಮ್ಮದೇ ಊರದಂಥ ಒಬ್ಬ ಹುಡುಗ, ಅನಿಲಕ್ ಅಂತ ಹುಡುಗ, ನೀವು ಒಂದೆರಡು ನಮಗೆ ರೋಲ್ ಮಾಡಿಕೊಡ್ಬೇಕು, ನೀವು ನಮ್ಮ ಜೊತೆ ಒಂದೆರಡು ಪಾತ್ರದಲ್ಲಿ ಅಭಿನಯಿಸಬೇಕು ಅಂತ ಕೇಳಿದ್ರು. ಒಂದೆರಡು ಸೀನ್ ಇದೆ, ನೀವು ಯಾವುದೋ ಒಂದರಲ್ಲಾಗಲಿ ನೀವು ಬಂದು ಮಾಡೇಬೇಕು ಅನ್ನಕ್ಕಂಥ ನಿಟ್ಟಿನಲ್ಲಿ ಅವ್ರು ಹೇಳಿದಾಗ, ಅವರು ಅಣ್ಣವರಿದ್ದಾರೆ, ಅವರು ನಾನು ತುಂಬ ಆತ್ಮೀಯರು. ಅವರೊಂದು ರಿಕ್ವೆಸ್ಟ್ ಮೇಲೆ ಬಂದು ಸುಮಾರು ಆ ಕಥೆಯನ್ನು ಕೇಳಿ ನಾನು ಒಂದು 2-3 ದಿವಸ ಅವ್ರ ಜೊತೆಯಲ್ಲೇ ಒಂದು 4 ದಿವಸ ಸಮಯವನ್ನು ಇದು ಮಾಡಿಕೊಂಡು ಫ್ರೀ ಮಾಡಿಕೊಂಡು
ಅವ್ರ ಜೊತೆ ತುಂಬ ಅತ್ಯಂತ ಆತ್ಮೀಯತೆಯಿಂದ ಮತ್ತು ತುಂಬ ಕಷ್ಟಪಟ್ಟು ಮಾಡಿದ್ದಾನೆ. ಆ ಒಂದು ಈ ಚಿತ್ರ ತುಂಬ ಯಶಸ್ಸಾಗಲಿ ಮತ್ತು ಆತನ ಮುಂದಿನ ಭವಿಷ್ಯ ತುಂಬ ಚೆಂದಾಗಲಿ ಅಂತ ಈ ಸಂದರ್ಭದಲ್ಲಿ ಮಾತ್ರ ನಾನು ಹಾರೈಸಬಲ್ಲೆ. ಮತ್ತು ಕನ್ನಡದ ಚಲನಚಿತ್ರಗಳು ಈ ರೀತಿ ಯಾವ ರೀತಿ ಈಗ ಈ ಸಂದರ್ಭದಲ್ಲಿ ಒಂದು ಕಷ್ಟದಲ್ಲಿ ಇದೆ ಅನ್ನಕ್ಕಂಥದ್ದು ಗೊತ್ತು. ಇಂಥ ಒಂದು ಕಷ್ಟದ ಸಮಯದಲ್ಲೂ ಸಹ ಅಷ್ಟು ಧೈರ್ಯ ಸಾಹಸ ಮಾಡಿ ತನ್ನ ಕೈಯಲ್ಲಾದಂಥ ಒಂದು ಶಕ್ತಿ ಮೀರಿ ಒಂದು ನಿರ್ಮಾಪನ ಮತ್ತು ಕಥೆಯನ್ನ ಮಾಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಒಂದು ಸಹಾಯ ಮಾಡಬೇಕು ಮತ್ತೆ ಒಂದು ಸಹಕಾರ ಕೊಡಬೇಕು ಅನ್ನಕ್ಕಂಥ ಉದ್ದೇಶದಿಂದ ನಾನು ಬಂದ್ ಮಾಡಿದ್ದೀನಿ. ಯಶಸ್ಸಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೀನಿ. ಜೈ ಶ್ರೀರಾಮ್. ಮತ್ತು ಹೂಮಳೆ ಅಂತ. ಸೊ ಈ ಮೂವಿನ ಮಾಡಲಿಕ್ಕೆ ನಂಗೆ ಚಾನ್ಸ್ ಕೊಟ್ಟಿದ್ದು ಅನಿಲ್ ಸರ್ ಆ್ಯಂಡ್ ಪ್ರಮೋದ್ ಸರ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಮೂವಿ ತುಂಬ ಚೆನ್ನಾಗಿದೆ, ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಬಂದು ತುಂಬ 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 ಚೆನ್ನಾಗಿದೆ. ಸೊ ಬಂದು ಥಿಯೇಟರ್ಗೆ ಬಂದು ನೋಡಿ ಆ್ಯಂಡ್ ಥ್ಯಾಂಕ್ ಯು. ಏನು ಕ್ಯಾರೆಕ್ಟರ್ಮ? ಇದರಲ್ಲಿ ಅಂಟರ್ ಕ್ಯಾರೆಕ್ಟರ್ ಮಾಡಿರೋದು. ಅಂಟರ್ ಅಂದರೆ? ಅಂಟರ್ ಅಂದರೆ ದೆವ್ವನ್ನ ಕಂಡುಹಿಡಿಯೋ ಥರ. ಅದೇನು ಕಂಡಿಡಿಯೋದು? ಒಂದೆರಡು ಮೂರು ಕೇಸ್ ಇದೆ. ಆಲ್ ದಿ ಬೆಸ್ಟ್, ಎಲ್ಲಿ ಬೆಸ್ಟ್ ಆಫ್ ಲಕ್ ಹೇಳ್ತೀನಿ. ನಮಸ್ಕಾರ. ಪ್ರಮೋದ್ ಅವರೇ ಉದಾಹರಣೆ. ಸೊ ದೇವರವರಿಗೆಲ್ಲ ಸಕ್ಸಸ್ ಕೊಡಲಿ, ಇನ್ನೂ ಹೆಚ್ಚು ಪಿಕ್ಚರ್ ಮಾಡಲಿ. ಅನಿಲ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ಒಳ್ಳೆ ಟೆಕ್ನಿಷಿಯನ್, ಒಳ್ಳೆ ಸೌಂಡ್ ಇಂಜಿನಿಯರ್. ನನಗೆ ಒಳ್ಳೆ ಸೌಂಡ್ ಇಂಜಿನಿಯರ್ ಆಗಿ, ಎಡಿಟರ್ ಆಗಿ ಒಳ್ಳೆ ಪರಿಚಯ. ಸೊ ದೇವರವರಿಗೆ ಇನ್ನೂ ಹೆಚ್ಚು ಸಿನಿಮಾ ಮಾಡೋವಂಥ ಅವಕಾಶ ಆಗಲಿ. ಈಗಲೇ ಹಿಂದಿಗೆಲ್ಲ ಮಾರ್ಬಿಟ್ಟಿದ್ದಾರೆ, ನೋಡಿದ್ರೆ ತುಂಬ ಸಂತೋಷ ಆಗ್ತಾಯಿದೆ. ಥ್ಯಾಂಕ್ ಯು. ಸಿನಿಮಾ ಯಶಸ್ವಿ ಆಗಲಿ ಅಂತ ನನ್ನ ಮಾತು ಮುಗಿಸ್ತೀನಿ. ಫಿಲ್ಮ್ ಸ್ಟುಡಿಯೋಸ್ ಅವರ ಆತ್ಮ ಸಿನಿಮಾ ಟ್ರೈಲರ್ ಭಾಳ ಚೆನ್ನಾಗಿ ಮಾಡಿದ್ದಾರೆ, ಸಿನಿಮಾನೂ ಚೆನ್ನಾಗಿ ಮಾಡಿದ್ದಾರೆ ಅಂತ ನಾನು ಅನಿಸ್ಕೊಂಡಿದ್ದೀನಿ. ಇದಕ್ಕೆ ತಮ್ಮೆಲ್ಲರ ಸಹಕಾರ ನೀಡಿ ಒಂದು ಹೆಚ್ಚಿನ ಪ್ರೋತ್ಸಾಹ, ಒಂದು ಪಬ್ಲಿಸಿಟಿ ಅಂತ ಏನು ಅಂದ್ಕೋತೀವಿ, ಅದನ್ನು ದಯವಿಟ್ಟು ತಮ್ಮೆಲ್ಲರ ಮೂಲಕ ಅವ್ರಿಗೆ ಸಹಕರಿಸಿ ನಾವೆಲ್ಲರೂ ಸೇರಿ ಅವ್ರನ್ನ ಈ ಚಿತ್ರದಿಂದ ಏನೋ ಒಂದು ಸ್ವಲ್ಪ ಇಂಪ್ರೂವ್ ಆಗಿ ಇನ್ನೂ 16 ಚಿತ್ರಗಳನ್ನು ಮಾಡಲಿ ಅನ್ನೋದನ್ನು ಈ ಮೂಲಕ ನಾನು ಶುಭ ಕೋರ್ತೀನಿ. ಕಲಾವಿದರಿಗೆ, ತಂತ್ರಜ್ಞರಿಗೆ, ಹಾಗೆ ಆತ್ಮಚಿತ್ರ ನಿರ್ದೇಶಕರಾದಂಥ SR ಪ್ರಮೋದ್ ಹಾಗೂ ನಿರ್ಮಾಪಕರಾದ ಅನಿಲ್ ಅವರಿಗೆ ನನ್ನ ನಮನಗಳು. ಸಿನಿಮಾ ನಾನು ಲಾಸ್ಟ್ ಇವರು ಅಸ್ಥಿರ ಸಿನಿಮಾ ಮಾಡಿದಾಗಲೂ ಕೂಡ ಬಂದಿದ್ದೆ, ಟ್ರೈಲರ್ ಲಾಂಚಿಗೆ ಬಂದಿದ್ದೆ. ಬಟ್ ನನಗೆ ಒಂದು ಖುಷಿ ಏನು ಅಂದರೆ, ಅನಿಲ್ ಮತ್ತು ಪ್ರಮೋದ್ ಸೇರಿಕೊಂಡು ಅವತ್ತು ಅಸ್ಥಿರ ಸಿನಿಮಾ ಮಾಡಿದ್ರು. ಸಿನಿಮಾ ಅದು ಸೋಲು ಗೆಲುವು ಅದ್ರ ಬಗ್ಗೆ ನಾವು ವಿಮರ್ಶೆ ಮಾಡಿದಾಗ ಒಬ್ಬೊಬ್ಬರಿಗೆ ಒಂದೊಂದು ಥರ ಅನಿಸ್ಬೋದು. ಆದರೂ ಕೂಡ ಇನ್ನೊಂದು ಸಿನಿಮಾ ಜೊತೆಯಲ್ಲೇ ಮಾಡ್ತಾರಂದರೆ ಸಿನಿಮಾ ಖಂಡಿತ ಸೋಲಿಲ್ಲ ಅನ್ನೋದು ಅಲ್ಲಿ ಕನ್ಫರ್ಮ್ ಆಗುತ್ತೆ. ಯಾಕೆಂದರೆ ಅಸ್ಥಿರ ಸಿನಿಮಾ ಮಾಡಿ ಆದಮೇಲೆ ಇವಾಗ ಏನು ಅವರು ನಿರ್ದೇಶನಕ್ಕೇನೋ ಅವರು ಹೇಳಿದಾಗ ಕೈ ಹಾಕಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಅದರ ಮಧ್ಯೆ ಇವರು ಮತ್ತೆ ಈಗ ಆತ್ಮ ಸಿನಿಮಾನ ಇಬ್ಬರು ಸೇರ್ಕೊಂಡು ಒಟ್ಟಿಗೆ ಮಾಡಿದ್ದಾರೆ ಅಂದರೆ ಒಳ್ಳೆ ಬಾಂಧವ್ಯದಲ್ಲಿ ಇಬ್ಬರು ತುಂಬ ಆತ್ಮೀಯರು ಅಂದರೆ ತುಂಬ ಆತ್ಮೀಯರು. ಜೊತೆಗೆ ಅನಿಲ್ ಅವರಲ್ಲಿ ಗಾಂಧಿನಗರದಲ್ಲಿ ಸ್ಟುಡಿಯೋನೂ ಮಾಡ್ಕೊಂಡಿದ್ದಾರೆ. ಅವರ ಸ್ಟುಡಿಯೋದಲ್ಲಿ ಇದರ ವರ್ಕ್ ಎಲ್ಲ ಆಗ್ತಾ ಇದೆ. ಒಂದು ಎರಡನೇದಾಗಿ SR ಪ್ರಮೋದ್ ಅವರು ನಮ್ಮ ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘದ ಉಪಸಮಿತಿಯ ಸದಸ್ಯರು ಕೂಡ ಆಗಿದ್ದಾರೆ. ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯರು ಪಾರ್ಥಸಾರಥಿ ಅವರು ಕೂಡ ನಮ್ಮ ಜೊತೆನೇ ಇದ್ದಾರೆ. ನಮಗೆ ನಮ್ಮ ಒಂದು ಸಂಘದಿಂದ ನಮ್ಮ ನಿರ್ದೇಶಕರಿಗೆ, ನಮ್ಮ ಸಂಘದ ಸದಸ್ಯರಿಗೆ, ಸದಸ್ಯರಾದಂಥವರಾಗಲಿ ಯಾರೇ ಆಗಲಿ ಸಿನಿಮಾ ರಂಗದಲ್ಲಿ ಯಾವುದೇ ರೀತಿಯ ತೊಡಕುಗಳು ಉಂಟಾದಾಗ ಅವರಿಗೆ ಸಪೋರ್ಟ್ ಮಾಡಿಕೊಂಡು ಬರುವಂಥ ಒಂದು ನಿರ್ಣಯವನ್ನು ನಾವೆಲ್ಲ ತಗೊಂಡಿದ್ದೀವಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ನಿಮ್ಮ ಮುಂದೆ ಅದರ ಬಗ್ಗೆ ನಾವು ವಿಷಯ ತಿಳಿಸಲಿದ್ದೇವೆ. ಬಟ್ ಈಗ ಏನಿದ್ರು SR ಪ್ರಮೋದ್ ಈಗ ಅವರು ಮಾಡಿದಂಥ ಸಿನಿಮಾ ಅಚಲ ಸಿನಿಮಾದ ಮೂಲಕ ನಿರ್ದೇಶಕರಾಗಿ ಚಿತ್ರರಂಗಕ್ಕೆ ಪರಿಚಯಗೊಂಡಂಥ ಪ್ರಮೋದ್ ಆವತ್ತಿನಿಂದಲೂ ಕೂಡ ನಮಗೆ ಪರಿಚಯ ಆಗಿದ್ದಾರೆ. ಅವರು ಪರಿಚಯದಲ್ಲೇ ಇದ್ದಾರೆ. ಆಮೇಲೆ ಹೋಗ್ತಾ ಬೇರೆ ಬೇರೆ ಸಿನಿಮಾಗಳನ್ನು ಮಾಡಿದ್ರು. ಅಸ್ಥಿರ ಆಯಿತು, ಆತ್ಮ ಆಯಿತು, ಈಗ ಇದು ಬಿಟ್ಬಿಟ್ಟು 2 ಸಿನಿಮಾ ಬೇರೆನೂ ಸೆನ್ಸರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವರ್ಷ ಒಂದೇ ವರ್ಷದಲ್ಲಿ 3 ಸಿನಿಮಾ ಸೆನ್ಸರ್ ಮಾಡ್ಕೊಂಡಿದ್ದಾರೆ. ಒಂದು ಆತ್ಮದ ಜೊತೆಗೆ ಒಂದು ಗೌರವ ಇರಬೇಕು, ಇನ್ನೊಂದು ಸಮಯ ಇರಬೇಕು. 3 ಸಿನಿಮಾ ಒಂದೇ ವರ್ಷ 24 ಅದನ್ನು ಜನವರಿ ಮುಗಿತಿದ್ದಾಗೆ 3 ಸಿನಿಮಾ ಸೆನ್ಸರ್ ಆಗಿದೆ ಅಂದರೆ ಗ್ರೇಟು. ಒಂದು ಎರಡನೇದಾಗಿ ಪ್ರಮೋದ್ಗೆ ಅವರು ಮೂಲತಃ ಚನ್ನರಾಯಪಟ್ಟಣ,
ಬಟ್ ಅಲ್ಲೇ ಅವ್ರಿಗೆ ಏನೋ ಮಾಡ್ಕೊಂಡಿರ್ಬೋದಿತ್ತು. ಬಟ್ ಅವ್ರಿಗೆ ಏನೋ ಒಂದು ಸಿನಿಮಾದಲ್ಲಿ ನಾನು ಏನೋ ಸಾಧನೆ ಮಾಡ್ತೀನಿ ಅನ್ನುವ ಹಠ. ನಾನು ತುಂಬ ಸರಿ ಕೇಳ್ತೀನಿ, ಅದು ಏನ್ರಿ ಅದು ಒಂದು ಚೂರು ಗ್ಯಾಪ್ ಕೊಡಲ್ಲ, ಏನೋ ಮಾಡ್ತಾ ಇರ್ತೀರಿ ಏನೋ. ಸಿನಿಮಾದಲ್ಲಿ ಏನಾದರೂ ಸಾಧನೆ ಮಾಡ್ಬೇಕನ್ನೋ ನಾನು ಅಲ್ಲಿವರೆಗೆ ಅದು ಏನಾಗುತ್ತೋ ನೋಡೇ ಬಿಡೋಣ, ಒಂದಲ್ಲ ಒಂದು ರೀತಿಯ ಸಿನಿಮಾಗಳನ್ನ ಕೈಗೆತ್ಕೋತೀನಿ ಅಂತ ಪ್ಲ್ಯಾನ್ ಮಾಡಿದೆ. ಈಗ ಇನ್ನೊಂದು ಸಿನಿಮಾ ಶೂಟಿಂಗ್ ಹೋಗ್ತಾ ಇದ್ದಾರೆ. ಅದು ತುಂಬ ಖುಷಿ ಆಗ್ತದೆ. ಯಾಕೆಂದರೆ ಸಿನಿಮಾ ದೊಡ್ಡ ಬಡ್ಜೆಟು, ಸಣ್ಣ ಬಡ್ಜೆಟು, ಬೇರೆ ಬೇರೆ ರೀತಿ, ಅದು ಬೇರೆ. ಸಿನಿಮಾಕ್ಕೆ ತನ್ನ ಸರ್ವಸ್ವವನ್ನೇ ಮುಡಿಪಾಗಿ ಬಿಟ್ಟು ಸಿನಿಮಾವನ್ನು ಮಾಡುವಂಥ ಇಂಥ ಯುವಕರ ತಂಡ ಅದು ಮುಂದೆ ಬರಬೇಕು. ಯಾಕೆಂದರೆ ಚಿತ್ರರಂಗದ ಒಳಿತಿಗಾಗಿ ಚಿತ್ರರಂಗವನ್ನು ಬೆಳೆಸೋಕ್ಕೋಸ್ಕರ ಇಂಥವರ ಸಾರ್ಥಕತೆ ಅಗತ್ಯ ಇದೆ. ಒಂದು. ಎರಡನೇದಾಗಿ, ಸಿನಿಮಾ ಸಣ್ಣ ಬಡ್ಜೆಟು ದೊಡ್ಡ ಬಡ್ಜೆಟ್ ಅನ್ನೋದು ಮುಖ್ಯ ಅಲ್ಲ. ಸಿನಿಮಾದಲ್ಲಿ ಸಾಮಾಜಿಕ ಕಳಕಳಿ ಇರಬೇಕು ಮುಖ್ಯವಾಗಿ. ಆಮೇಲೆ ಅಸಹ್ಯ ಸನ್ನಿವೇಶಗಳು ಇಲ್ಲದೆ ಸಾಮಾಜಿಕ ಕಳಕಳಿ ಇರುವಂಥ ಸನ್ನಿವೇಶಗಳನ್ನು ಕ್ರೋಢೀಕರಿಸ್ತಾ ಸಿನಿಮಾವನ್ನು ಮುನ್ನೆಲೆಗೆ ತರುವುದೇ ಒಬ್ಬ ನಿರ್ದೇಶಕನ ಕರ್ತವ್ಯ ಅಂತ ಅಂದ್ಕೊಂಡಿದ್ದೀನಿ ನಾನು. ಯಾಕೆಂದರೆ ಯಾವುದೇ ಒಂದು ಸಿನಿಮಾವನ್ನು ಬೇರೆ ರೂಪದಲ್ಲಿ ಅಥವಾ ಒಂದು ನಾವು ಬೇರೆ ರೀತಿಯ ಸನ್ನಿವೇಶಗಳನ್ನು ಕ್ರಿಯೇಟ್ ಮಾಡಿಕೊಂಡು ಹೋದಾಗ ಸಿನಿಮಾಗಳ ಮೌಲ್ಯಗಳು ಕಡಿಮೆ ಆಗ್ತವೆ. ಯಾಕೆಂದರೆ ಒಂದು ವರ್ಷಕ್ಕೆ, ಈಗ ನಾವೆಲ್ಲ ಇಂಡಸ್ಟ್ರಿಗೆ ಬರುವಾಗ ಒಂದು ವರ್ಷಕ್ಕೆ 20-25 ಸಿನಿಮಾ ರಿಲೀಸ್ ಆಗೋದೇ ಕಷ್ಟ ಇತ್ತು. ಅಂಥ ದಿನಗಳಲ್ಲಿ ಇವಾಗ ನೋಡಿದ್ರೆ ಅವಾಗ ಥಿಯೇಟ್ರ್ನವರು ಒಂದು ವಾರಕ್ಕೆ ಒಂದಾದರೂ ಕೊಡಿ ಅಥವಾ 2 ವಾರಕ್ಕಾದರೂ ಒಂದು ಸಿನಿಮಾ ಕೊಡಿ ಅನ್ನುವ ಅಂತಹ ಸಂದರ್ಭಗಳಿತ್ತು. ಈಗ ನೋಡಿದ್ರೆ ವಾರಕ್ಕೆ 1-2 ಅವ್ರು ಕೊಡಿ ಅಂತ ಕೇಳೋದು ಬೇಕಾಗೇ ಇಲ್ಲ. 10 ಸಿನಿಮಾ ನಮ್ಮಲ್ಲಿದೆ, ನೀವು ಮಾಡ್ಕೊಳ್ಳಿ, ನೀವು ಮಾಡಲಿಲ್ಲ ಅಂದರೆ ನಾವು ನೋಡ್ಕೋತೀವಿ ಅನ್ನೋ ರೇಂಜಿಗೆ ನಮ್ಮ ಚಿತ್ರರಂಗ ಬಂದಿದೆ. ಬಟ್ ಸಿನಿಮಾ ಎಷ್ಟೇ ಜಾಸ್ತಿ ಆಗಲಿ, ಬಟ್ ಸಿನಿಮಾದ ಗುಣಮಟ್ಟ ಕಡಿಮೆ ಆಗಬಾರ್ದು. ಅಲ್ಲಿ ಬಡ್ಜೆಟೇ ಮುಖ್ಯ ಅಲ್ಲ, ಒಟ್ಟಿಗೆ ಕೆಲಸ ಮಾಡುವಂತಾಗಲಿ, ಆಮೇಲೆ ಕತೆ ಮಾಡುವ ಅಲ್ಲಿಂದ ಆಮೇಲೆ ಚಿತ್ರಕಥೆ ಇರ್ಬೋದು, ಸಂಭಾಷಣೆ ಇರ್ಬೋದು, ಅಥವಾ ಸಿನಿಮಾ ರಂಗದ ಎಲ್ಲ ವಿಭಾಗಗಳು ಕೂಡ ಸಿನಿಮಾದ ಪ್ರತಿಯೊಂದು ಅಂಶವನ್ನು ಗಮನದಲ್ಲಿಟ್ಟುಕೊಂಡು ಸಿನಿಮಾ ಮಾಡಿದಾಗ ಸಿನಿಮಾ ಒಂದು ಒಳ್ಳೆ ಗುಣಮಟ್ಟಕ್ಕೆ ಬರುತ್ತೆ ಅನ್ನೋದಕ್ಕೆ ಸಾಕ್ಷಿ ಆಗುತ್ತೆ. ಮುಂದಿನ ದಿನಗಳಲ್ಲಿ ಪ್ರಮೋದ್ ಈಗ ಒಂದು ದೊಡ್ಡ ಮಟ್ಟದಲ್ಲಿ ಸಿನಿಮಾ ಮಾಡ್ತಾರೆ ಅನ್ನೋ ಭರವಸೆ ಇದೆ, ಮಾಡ್ತಾರೆ. ಉತ್ತಮ ರೇಂಜಲ್ಲಿ ಸಿನಿಮಾಗಳನ್ನು ಮಾಡಿ ಬರೀ ಕನ್ನಡ ಮಾತ್ರ ಅಲ್ಲ, ಅವರು ಪ್ಯಾನ್ ಇಂಡಿಯಾ. ಇವಾಗ ಏನಾಗಿದೆ ಅಂದರೆ ಸಿನಿಮಾ ಮಾಡಿದ ತಕ್ಷಣವೇ ಅದು ಹಾರರ್ ಮೂವಿ ಅಥವಾ ಆ್ಯಕ್ಷನ್ ಮೂವಿ ಇದ್ದ ತಕ್ಷಣ ಸಣ್ಣ ಮಟ್ಟದಲ್ಲಿ ಅಥವಾ ಸಣ್ಣ ಮಟ್ಟದಲ್ಲಿ ಬೇರೆ ಲ್ಯಾಂಗ್ವೇಜಲ್ಲಿ ಡಬ್ ಆಗಬಹುದು. ಆದರೆ ಅವರು ಮುಂದಿನ ದಿನಗಳಲ್ಲಿ ಸಿನಿಮಾ ಮಾಡಿದಾಗ ಕನ್ನಡ ಸಿನಿಮಾ ಮಾತ್ರವಲ್ಲದೆ ಪ್ಯಾನ್ ಇಂಡಿಯಾ ಲೆವೆಲಲ್ಲೇ ಸಿನಿಮಾ ಮಾಡಲಿ ಅಂತ ದೇವರು ಅವ್ರಿಗೆ ಶಕ್ತಿ ಕೊಡಲಿ ಅಂತ ಬೇಡುತ್ತಾ, ಈ ಸಿನಿಮಾ ಆದಷ್ಟು ಬೇಗ ರಿಲೀಸ್ ಆಗಿ ಎಲ್ಲ ಜನರಿಗೆ ರೀಚ್ ಆಗಲಿ. ನಿಮ್ಮೆಲ್ಲರ ಮಾಧ್ಯಮ ಮಿತ್ರರ ಸಹಕಾರ ಪ್ರಮೋದ್ ಮತ್ತು ಅನಿಲ್ ಅವ್ರಿಗೆ ಸಿಗಲಿ. ಅವರ ಮುಂದಿನ ದಿನಗಳಲ್ಲಿ ಒಳ್ಳೆ ಸಿನಿಮಾ ಮಾಡುವಂತಾಗಲಿ ಅಂತ ಕೇಳ್ಕೊಳ್ತಾ ನಿಮ್ಗೆಲ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಅದೇ ರೀತಿ ನನ್ನನ್ನು ಇಲ್ಲಿ ಕರೆಸಿದಂಥ ಪ್ರಮೋದ್ ಮತ್ತು ಅನಿಲ್ ಅವ್ರಿಗೂ, ಪ್ರಮೋದ್ ಪ್ರೀತಿಯಿಂದ ಮೊನ್ನೆಯಿಂದ ಹೇಳ್ತಾ ಇದ್ದಾರೆ, ಅದರಿಂದ ಬಂದಿದ್ದೀನಿ. ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಮತ್ತೊಂದು ಸರಿ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ನಮ್ಮದು ಬಾರ್ಡ್ರು ಲಾಸ್ಟ್ ಬಾರ್ಡ್ರು. ನಾನು ಮೊದಲು ಜೈಸಿಮಲ್ಲಿ ಮದುವೆ ಗಂಡನ ಪಾರ್ಟ್ ಮಾಡಿದ್ದೆ ವಿಷ್ಣುವರ್ಧನ್ ಜೊತೆಲೆ. ಮತ್ತು ಆವಾಗ ಪಿಕ್ಚರ್ನೆಲ್ಲ ನೋಡ್ತಾ ಟೈಮು ನಮಗೆ ಸ್ವಲ್ಪ ಲಾಸ್ ಆಯಿತು. ಅದನ್ನು KSRTC ಸೇರ್ಕೊಂಡೆ. KSRTCಲಿ ಈಗ ನಿವೃತ್ತಿ ಆದೆ. ಅನಿಲ್ ಅವರು ನಮ್ಮ ಊರ ಕಡೆ ಬಂದಿದ್ದಾಗ ಬಂಡೀಪುರ ಕಡೆ ನಮ್ಮ ಕಾಂಪ್ಲೆಕ್ಸ್ ಹತ್ರ ಬಂದು ಸೀನೀಸ್ನೆಲ್ಲ ನೋಡಿದ್ರು. ಆವಾಗ ನನಗೆ ಇಷ್ಟ ಆಗಿ ನನಗೊಂದು ಮೂವಿ ಮಾಡ್ಬಿಡಿ ಅಂತ ನಮ್ಮ ಬನ್ನೂರು ಶ್ರೀನಿವಾಸ್ ಅವ್ರಿಗೆ ಹೇಳಿದೆ. ಅವರು ಮಾಡೋಣ ಅಂತ ಹೇಳಿದ್ರು. ನಮ್ಮದು HS ಮಾದೇವ ಪ್ರಸಾದ್ ಅವರು ಶಾಸಕರಿಗೆ ಆದಾಗ ಅಲ್ಲಿ ನಾಗರತ್ನಮ್ಮ ಅಂತ ಅವರು ಮಿನಿಸ್ಟರ್ ಆಗಿದ್ರು ಇಲ್ಲಿ. ಅದ್ರ ಬಗ್ಗೆ ಊರಲ್ಲಿ ಮಾಡೋಣ ಅಂತ. ಆಮೇಲೆ ನಾನು KSRTC ಬಗ್ಗೆನೇ ಒಂದು ಮಾಡಬೇಕಪ್ಪ ಅಂತ ಹೇಳಿದ್ದೆ. ಅದನ್ನು ಮಾಡುவோಣ ಅಂತ ಇವರು ನಮ್ಮ ಬನ್ನೂರು ಶ್ರೀನಿವಾಸ್ ಅವರು ಅದು ಮಾಡೋದು ಬೇಡ, ಇನ್ನೊಂದು ಮಾಡೋಣ ಅಂತ ಹೇಳಿದ್ರು. ಬನ್ನೂರಲ್ಲಿ ಮುಟ್ಟಿದ್ರೆ ಬಲಿ ಅಂತಂದರು. ಇಲ್ಲ ಬನ್ನೂರಲ್ಲಿ ಕಾಕಾಸುರ ಮುಟ್ಟಿದ್ರೆ ಬಲಿ ಅನ್ನೋದನ್ನು ಚೇಂಜ್ ಮಾಡಿ ನೀನು ಮಾಡಿಕೊಡ್ಬೇಕು ಅಂತ ನಾನು ಹೇಳಿದ್ದೀನಿ ಅನಿಲ್ ಅವ್ರಿಗೆ. ಸರ್ ಅಷ್ಟೇ ಆಗುತ್ತೆ. 2 ಮಾತು ಮುಗಿಸ್ತೀನಿ. ಒಂದು ನಿಮಿಷ.